ಮುಖ್ಯವಾಹಿನಿಯ ಮಡಿಲ ಮಾಧ್ಯಮಗಳು ಮುರ್ಷಿದಾಬಾದ್ ಹಿಂಸಾಚಾರದಂತಹ ಘಟನೆಗಳನ್ನು ಮತ್ತೆ ಪ್ರಸಾರ ಮಾಡ್ತಾ ಜಾತಿ ದೌರ್ಜನ್ಯ ಲಿಂಗಾಧಾರಿತ ಹಿಂಸಾಚಾರವನ್ನ ನಿರ್ಲಕ್ಷ್ಯ ಮಾಡ್ತಿರೋದು ಯಾಕೆ? ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಸಂಭವಿಸಿದಾಗಲೆಲ್ಲ ಅದು ಇದ್ದಕ್ಕಿದ್ದಂತೆ ರಾಷ್ಟ್ರೀಯ ಕಾನೂನು ಮತ್ತು ಸುವ್ಯವಸ್ಥೆ ಬಿಕ್ಕಟ್ಟು ಅನ್ನುವಂತೆ ಬಿಂಬಿತ ಆಗೋದು, ಬಿಜೆಪಿ ಸರ್ಕಾರ ಇರುವ ರಾಜ್ಯಗಳಲ್ಲಿನ ಇಂಥದ್ದೇ ಘಟನೆಗಳು ಹೆಚ್ಚು ಸುದ್ದಿ ಆಗದೇ ಇರೋದು ಯಾಕೆ? ಬಂಗಾಳದಲ್ಲಿನ ಹಿಂಸಾಚಾರವನ್ನ ದಿನವಿಡೀ ಪ್ರಸಾರ ಮಾಡ್ತಿರೋದು ಪತ್ರಿಕೋದ್ಯಮದ ಭಾಗನೋ ಅಥವಾ ಬಿಜೆಪಿ ನಿರೂಪಣೆಯ ಮರು ಪ್ರತಿಪಾದನೆನೋ? ಪಶ್ಚಿಮ ಬಂಗಾಳದಲ್ಲಿ ಸಣ್ಣ ಕಲ್ಬಿದ್ರು ರಾಷ್ಟ್ರೀಯ ಸುದ್ದಿಯಾಗಿಸುವ ಬಿಜೆಪಿ ಐಟಿ ಸೆಲ್ ಮತ್ತು ಮಡಿಲ ಮೀಡಿಯಾಗಳು ಬೇರೆ ಕಡೆಗಿನ ವ್ಯವಸ್ಥಿತ ಹಿಂಸಾತ್ಮಕ ಘಟನೆಗಳನ್ನ ಯಾಕೆ ಸಂಪೂರ್ಣ ಕಡೆಗಣಿಸುತ್ತೆ? ಮಧ್ಯಮ ವರ್ಗದ ತೀವ್ರ ಆರ್ಥಿಕ ಸಂಕಷ್ಟ, ರೈತರ ಆತ್ಮಹತ್ಯೆಗಳು, ದಲಿತರ ಮೇಲಿನ ದಬ್ಬಾಳಿಕೆ ಮತ್ತು ಮಹಿಳಾ ಸುರಕ್ಷತೆಯ ತುರ್ತು ಇವ್ಯಾವುದು ಯಾಕೆ ಪ್ರಮುಖ ಕಾಳಜಿಗಳಾಗಿಲ್ಲ? ದೇಶಾದ್ಯಂತ ಪ್ರಜಾಪ್ರಭುತ್ವದ ಕುಸಿತವನ್ನ ಕಡೆಗಣಿಸಿದ ಪಶ್ಚಿಮ ಬಂಗಾಳದ ಒಂದು ಘಟನೆಯನ್ನ ಪ್ರಜಾಪ್ರಭುತ್ವದ ಅಂತ್ಯ ಅಂತ ಬಿಂಬಿಸುವ ಮಡಿಲ ಮಾಧ್ಯಮಗಳು ಯಾರಿಗೆ ಲಾಭ ಮಾಡಿಕೊಡೋಕೆ ನಿಂತಿವೆ? ಕಳೆದ ಕೆಲವು ದಿನಗಳಿಂದ ಮಡಿಲ ಮೀಡಿಯಾಗಳಲ್ಲಿ ನಡೆದಿರುವಂತಹ ಅಭಿಯಾನದ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ. ಹಾಗೆಯೇ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ನಾವು ಅಸಲಿ ವಿಚಾರಕ್ಕೆ ಬರೋದಾದ್ರೆ, ವಕ್ಫ್ ಮಸೂದೆಯ ನಂತರ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಘಟನೆಯ ವಿಡಿಯೋ ಕೂಡ ಅದು ಗಲಭೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಅಲ್ಲಿನ ಪೊಲೀಸರು ಅದನ್ನ ಮೊದಲೇ ಊಹೆ ಮಾಡೋಕೆ ವಿಫಲರಾದ್ರು ಮತ್ತು ಘಟನೆ ಸಮಯದಲ್ಲೂ ವಿಫಲರಾಗಿದ್ದಾರೆ. ಬಿಹಾರದಿಂದ ಹಿಂದೂಗಳನ್ನ ಮುಸ್ಲಿಂ ಉಡುಪಿನಲ್ಲಿ ಕರೆತಂದು ಹಿಂಸಾಚಾರ ನಡೆಸಿದ್ದಾರೆ ಅಂತ ಟಿಎಂಸಿ ಗಂಭೀರ ಆರೋಪ ಮಾಡಿದೆ. ಪಶ್ಚಿಮ ಬಂಗಾಳ ಪೊಲೀಸರು 200ಕ್ಕೂ ಹೆಚ್ಚು ಜನರನ್ನ ಬಂಧಿಸಿರೋದಾಗಿ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಅವರಲ್ಲಿ ಹೊರ ರಾಜ್ಯದವರಿದ್ದಾರೆ. ಉತ್ತರ ಪ್ರದೇಶದ ಕಾಸ್ಗಂಜ್ನಲ್ಲಿ ಒಬ್ಬ ಹುಡುಗಿ ಭಾವಿ ಪತಿಯೊಂದಿಗೆ ಹೊರಗೆ ಹೋದಾಗ 8 ಹುಡುಗರು ಅವಳ ಮೇಲೆ ಅತ್ಯಾಚಾರ ಮಾಡ್ತಾರೆ. ಆರೋಪಿಗಳಲ್ಲಿ ಒಬ್ಬ ಬಿಜೆಪಿ ನಾಯಕ ಅಖಿಲೇಶ್ ಪ್ರತಾಪ್ ಸಿಂಗ್ ಅಂತ ಹೇಳಲಾಗಿದೆ. ಈ ಘಟನೆ ಸಂಬಂಧ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ಯಾರಾದ್ರೂ ಕಾನೂನು ದಾವೆಯನ್ನ ಹೂಡಿದ್ದಾರಾ? ಪ್ರಧಾನಿಯವರ ಕ್ಷೇತ್ರದಲ್ಲಿ 19 ವರ್ಷದ ಹುಡುಗಿ ಮೇಲೆ 23 ಹುಡುಗರು 6 ದಿನಗಳ ಕಾಲ ಅತ್ಯಾಚಾರ ಮಾಡಿದ್ದಾರೆ ಅಂತ ಯಾರೂ ಹೇಳಿಲ್ಲ. ಆ ಘಟನೆಯಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರೂ ಭಾಗಿಯಾಗಿದ್ದಾರೆ. ಗ್ರೇಟರ್ ನೋಯ್ಡಾದಲ್ಲಿ ಪೊಲೀಸರು ಬಿಟೆಕ್ ವಿದ್ಯಾರ್ಥಿಯೊಬ್ಬನನ್ನ ಅವನ ಮನೆಯಿಂದ ಕರೆದೊಯ್ದು ಕಾಲಿಗೆ ಗುಂಡು ಹಾರಿಸಿದ್ರು. ಈ ಎನ್ಕೌಂಟರ್ ನಕಲಿ ಅಂತ ತಿಳಿದು ಬಂದಿದೆ ಮತ್ತು ನ್ಯಾಯಾಲಯ 12 ಪೊಲೀಸರ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಆದೇಶಿಸಿದೆ. ಬಿಜೆಪಿ ಶಾಸಕ ಗೋಲು ಶುಕ್ಲಾ ಅವರ ಪುತ್ರ ರುದ್ರಾಕ್ಷ ಮಧ್ಯರಾತ್ರಿ ದೇವಸ್ಥಾನಕ್ಕೆ ಹೋಗಿ ಬಾಗಿಲು ತೆರೆಯೋಕೆ ನಿರಾಕರಿಸಿದಾಗ ಅರ್ಚಕರನ್ನ ಥಳಿಸಿದ್ದಾನೆ ಅಂತ ಆರೋಪ ಮಾಡಲಾಗಿದೆ. ಜನವರಿಯಲ್ಲಿ ಮಧ್ಯಪ್ರದೇಶದಲ್ಲಿ ಬಿಜೆಪಿ ನಾಯಕ ಅಜಿತ್ ಪಾಲ್ ಸಿಂಗ್ ಚೌಹಾಣ್ ವಿರುದ್ಧ ಅದೇ ಪಕ್ಷದ ನಾಯಕಿಯೊಬ್ಬರ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಹೊರಿಸಲಾಗಿತ್ತು. ಟಿಕೆಟ್ ನೀಡೋದಾಗಿ ಭರವಸೆ ನೀಡಿ ಆಕೆ ಮೇಲೆ ಅತ್ಯಾಚಾರ ಎಸಗಿ ವಿಡಿಯೋ ಮಾಡಿದ್ದಲ್ಲದೆ ಆಕೆ ಕುಟುಂಬದಿಂದ ಹಣ ಸುಲಿಗೆ ಮಾಡಿದ್ದಾರೆ ಮತ್ತು ಆಕೆ ಗಂಡನನ್ನೂ ಕೊಲ್ಲೋದಾಗಿ ಬೆದರಿಕೆ ಹಾಕಿದ್ದಾರೆ. ಬಿಜೆಪಿ ರಾಜ್ಯಗಳಲ್ಲಿನ ಅಥವಾ ಬಿಜೆಪಿಗೆ ಸಂಬಂಧಪಟ್ಟ ಇಂಥ ಯಾವೂ ಕೂಡ ಹೆಚ್ಚು ಸುದ್ದಿ ಆಗೋದೇ ಇಲ್ಲ. ಬಿಜೆಪಿ ತನಗೆ ಬೇಕಾದ ಯಾವುದೇ ವಿಷಯವನ್ನ ರಾಷ್ಟ್ರೀಯ ಚರ್ಚೆಯ ವಿಷಯ ಆಗ್ಸತ್ತೆ. ಮಡಿಲ ಮೀಡಿಯಾ ವಾರಗಟ್ಟಲೆ ಚರ್ಚಿಸಿ ಅದನ್ನ ಸತ್ಯ ಅಂತ ಬಿಂಬಿಸೋಕೆ ನೋಡುತ್ತೆ. ಆದ್ರೆ ಬಿಜೆಪಿ ತನ್ನೆಲ್ಲ ತಪ್ಪುಗಳನ್ನ, ವೈಫಲ್ಯಗಳನ್ನ ಅನಾಯಾಸವಾಗಿ ಮರೆಮಾಚಬಲ್ಲದು. ಅದನ್ನ ತನ್ನ ವಿರುದ್ಧ ಪಿತೂರಿ ಅಂತ ಬಹಳ ದೊಡ್ಡದಾಗಿ ಗದ್ದಲ ಎಬ್ಬಿಸಬಹುದು. ಬಿಜೆಪಿ ಸರ್ಕಾರವಿರುವ ರಾಜ್ಯಗಳಲ್ಲಿ ಏನೇ ನಡೆದ್ರೂ ಕೂಡ ಅದನ್ನ ಅನಾಯಾಸವಾಗಿ ಬದಿಗೆ ಸರಿಸಬಲ್ಲ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲೂ ಅದನ್ನೇ ಮಾಡಬಲ್ಲದ. ಮಡಿಲ ಮೀಡಿಯಾಗಳು ಬಿಜೆಪಿ ಸರ್ಕಾರಗಳ ಬಗ್ಗೆ ಮೌನವಾಗಿರುತ್ತೆ. ಬಿಜೆಪಿಗೆ ಲಾಭವಾಗುವಂತೆ ಮುಸ್ಲಿಮರ ವಿರುದ್ಧ ಧ್ರುವೀಕರಣಗೊಳ್ಳುವ ಇಂತಹ ವಿಷಯಗಳ ಕುರಿತು ವಾರ, ತಿಂಗಳುಗಳವರೆಗೆ ಚರ್ಚೆ ನಡೆಸುತ್ತೆ. ಗಲಭೆಗಳು ಬಂಗಾಳದಲ್ಲಾಗ್ಲಿ, ಉತ್ತರ ಪ್ರದೇಶದಲ್ಲಾಗ್ಲಿ ಅಥವಾ ಮಹಾರಾಷ್ಟ್ರದಲ್ಲಾಗ್ಲಿ, ಆದ್ರೆ ಗಲಭೆಕೋರರು ನಿರ್ದಿಷ್ಟ ಗುಂಪನ್ನ ಬೆಂಬಲಿಸೋರು ಯಾರು ಅನ್ನೋದನ್ನ ಹೇಳಬೇಕಾಗಿಲ್ಲ. ಬಂಗಾಳದ ಯಾವುದೇ ಘಟನೆಯನ್ನ ರಾಷ್ಟ್ರ ಮಟ್ಟದ ಸುದ್ದಿ ಮಾಡದೆ ಮಡಿಲ ಮೀಡಿಯಾಗಳಿಗೆ ಸಮಾಧಾನ ಇರೋದಿಲ್ಲ. 2019ರಲ್ಲಿ ಮುರ್ಷಿದಾಬಾದ್ನಲ್ಲಿ ಬಂಧು ಪ್ರಕಾಶ್ ಪಾಲ್ ಅವರ ಗರ್ಭಿಣಿ ಪತ್ನಿ ಮತ್ತು 8 ವರ್ಷದ ಮಗನನ್ನ ಕೊಲೆ ಮಾಡಲಾಯಿತು. ಗೌತಮ್ ಬೆಹ್ರಾ ಎಂಬ ಕಾರ್ಮಿಕನೊಂದಿಗೆ ಜಗಳವಾಡಿದ್ರಿಂದ ಆತನೇ ಕೊಲೆ ಮಾಡಿದ್ದಾನೆ ಅಂತ ಹೇಳಲಾಗಿದೆ. ಆದರೆ ಈ ಘಟನೆಗೂ ಮಮತಾ ಬ್ಯಾನರ್ಜಿ ಅವರಿಗೂ ಸಂಬಂಧ ಕಲ್ಪಿಸುವ ಹಾಗೆ ಹಲವು ರೀತಿಯ ವದಂತಿಗಳನ್ನ ಹರಡಲಾಯಿತು. ಅಷ್ಟೇ ಅಲ್ಲ, ಅದನ್ನ ಹಿಂದೂ ಮತ್ತು ಮುಸ್ಲಿಂ ಅಂತ ಪರಿವರ್ತಿಸಲಾಯಿತು. ಕೊಲೆಯನ್ನ ಟಿಎಂಸಿ ಗೂಂಡಾಗಳು ಮಾಡಿದ್ದಾರೆ ಅಂತಾನೂ ಹೇಳಲಾಯಿತು. ಈ ಬಾರಿನೂ ಅದೇ ಆಗ್ತಿರುವಂತೆ ಕಾಣ್ತಾ ಇದೆ. ಚಂದನ್ ದಾಸ್ ಮತ್ತು ಹರ್ಗೋವಿಂದ್ ದಾಸ್ ಅವರ ಕೊಲೆ ಕ್ರೂರವಾಗಿದೆ. ಯಾರೇ ಮಾಡಿದ್ರೂ ಅವರ ವಿರುದ್ಧ ಕಾನೂನು ಪ್ರಕಾರ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಬೇಕು. ಆದ್ರೆ ಐಟಿ ಸೆಲ್ ಬಂಗಾಳದಲ್ಲಿ ಹಿಂದೂಗಳನ್ನ ಹಿಂಸಿಸಲಾಗ್ತಿದೆ ಅಂತ ಬಿಂಬಿಸೋಕೆ ನೋಡ್ತಾ ಇದೆ. ಇದನ್ನ ಸಂಪೂರ್ಣವಾಗಿ ಹಿಂದೂ ವರ್ಸಸ್ ಮುಸ್ಲಿಂ ಸಮಸ್ಯೆಯಾಗಿ ಪರಿವರ್ತಿಸೋಕೆ ನೋಡ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರನ್ನ ಮುಸ್ಲಿಂ ಪರ ಅಂತ ಐಟಿ ಸೆಲ್ ಮತ್ತು ಮಡಿಲ ಮೀಡಿಯಾಗಳು ಕಸರತ್ ಮಾಡುತ್ತೆ. ಬಂಗಾಳದಲ್ಲಿ ಮಾತ್ರವಲ್ಲ, ದೇಶದ ಇತರ ಭಾಗಗಳಲ್ಲೂ ಹೀಗೆ ಆಗುತ್ತೆ. ಅದೇ ಬಿಜೆಪಿಯವರು ಚಂದ್ರಬಾಬು ನಾಯ್ಡು ನಮಾಜ್ನಲ್ಲಿ ಭಾಗವಹಿಸಿದ್ರೆ ಅವ್ರ ಬಗ್ಗೆ ಏನನ್ನೂ ಹೇಳೋದಿಲ್ಲ. ಆದ್ರೆ ಮಮತಾ ಬ್ಯಾನರ್ಜಿ ಇಫ್ತಾರ್ಗೆ ಹೋದ್ರೆ ಅವರ ಚಿತ್ರಗಳನ್ನ ಬಳಸಿಕೊಂಡು ಸಾಕಷ್ಟು ಪ್ರಚಾರವನ್ನ ನಡೆಸಲಾಗುತ್ತೆ. ಪಶ್ಚಿಮ ಬಂಗಾಳ ಬಿಜೆಪಿಯ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ನಿಂದ ಅಂತಹ ಚಿತ್ರಗಳನ್ನ ಟ್ವೀಟ್ ಮಾಡಲಾಗ್ತಿದೆ.
ಮುರ್ಷಿದಾಬಾದ್ನಲ್ಲಿ ಹಿಂಸಾಚಾರ ನಡೀತಾ ಇದ್ರೂ ಕೂಡ ಮಮತಾ ಬ್ಯಾನರ್ಜಿ ಚಹಾ ಕುಡಿಯೋದ್ರಲ್ಲಿ ನಿರತರಾಗಿದ್ದಾರೆ ಅನ್ನೋ ಚಿತ್ರವನ್ನ ನೋಡಬಹುದು. ಮುರ್ಷಿದಾಬಾದ್ ಘಟನೆಗೆ ಸಂಬಂಧಪಟ್ಟಂತೆ ಮಮತಾ ಬ್ಯಾನರ್ಜಿ ರಾಜೀನಾಮೆಗೆ ಒತ್ತಾಯಿಸಿದ್ರಿಂದ ಹಿಡಿದು ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರೋಕೆ ಒತ್ತಾಯ ಮಾಡೋವರೆಗೆ ಬಿಜೆಪಿ ಎಲ್ಲವನ್ನೂ ಮಾಡಿದೆ. ರಾಜ್ಯದಲ್ಲಿ ಕೇಂದ್ರ ಪಡೆಗಳನ್ನ ನಿಯೋಜನೆ ಮಾಡುವಂತೆ ಇಬ್ಬರು ಬಿಜೆಪಿ ಸಂಸದರು ಗೃಹ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ. ಕಳೆದ 10 ವರ್ಷಗಳಿಂದ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರಿಂದ ಹಿಡಿದು ರಾಜಭವನದಲ್ಲಿ ಕುಳಿತಿರುವ ರಾಜ್ಯಪಾಲರು ಮತ್ತು ಎಲ್ಲ ಬಿಜೆಪಿ ನಾಯಕರು ಮಮತಾ ಅವರ ಮೇಲೆ ದಾಳಿಗೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಮುರ್ಷಿದಾಬಾದ್ನಲ್ಲಿ ನಡೆದ ಹಿಂಸಾಚಾರ ಬಹಳ ದೊಡ್ಡ ಘಟನೆ. ಇದು ಬಂಗಾಳ ಪೊಲೀಸರ ವೈಫಲ್ಯನೂ ಆಗಿದೆ. ಬಂಗಾಳವನ್ನ ತಾನು ನುಂಗೋದು ಬಿಜೆಪಿಯ ರಾಜಕೀಯ ಯೋಜನೆ ಆಗಿದೆ. ಇದು ಮಡಿಲ ಮೀಡಿಯಾ ಮತ್ತು ಐಟಿ ಸೆಲ್ನ ದೊಡ್ಡ ಯೋಜನೆ ಆಗಿದೆ. ಮುರ್ಷಿದಾಬಾದ್ನಲ್ಲಿ ಚಂದನ್ ದಾಸ್ ಮತ್ತು ಹರ್ಗೋವಿಂದ್ ದಾಸ್ ಅವರನ್ನ ಕೊಲೆ ಮಾಡಲಾಗಿದೆ. ಪ್ರಶ್ನೆ ಏನು ಅಂತಂದ್ರೆ, ಎಜಾಜ್ ಅಹಮದ್ ಪೊಲೀಸ್ ಗುಂಡಿನಿಂದ ಹೇಗೆ ಸತ್ರು ಅನ್ನೋದು. ಅವರು ಪೊಲೀಸ್ ಗುಂಡಿನಿಂದ ಸತ್ರೋ ಅಥವಾ ಬಿಎಸ್ಎಫ್ ಗುಂಡಿನ ದಾಳಿಯಿಂದ ಸತ್ರ? ಅವರು ಗಲಭೆಕೋರರಲ್ಲ, ಪೊಲೀಸರ ಗುಂಡಿಗೆ ಬಲಿಯಾದವರು. ಈ ಮೂವರ ಸಾವು ಇದು ದುರದೃಷ್ಟಕರ ಮತ್ತು ಖಂಡನೀಯ. ಘಟನೆಯಲ್ಲಿ ಭಾಗಿಯಾಗಿರೋರು ಗಲಭೆಯನ್ನ ಸೃಷ್ಟಿ ಮಾಡಿದ್ದು ಮಾತ್ರವಲ್ಲ, ಈ ಘಟನೆ ದೇಶದ ಇತರ ಭಾಗಗಳಲ್ಲಿ ಮುಸ್ಲಿಂ ವಿರೋಧಿ ಚರ್ಚೆಗಳ ಬೆಂಕಿಗೆ ತುಪ್ಪ ಸುರಿಯಲಿದೆ. ವಕ್ಫ್ ಕಾನೂನನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗಿದೆ. ವಿರೋಧ ಪಕ್ಷಗಳು ಕೂಡ ಇದರ ವಿರುದ್ಧ ಪ್ರತಿಭಟನೆ ನಡೆಸಿವೆ. ಆದರೆ ಪ್ರತಿಭಟನೆಯನ್ನ ಹಿಂಸೆಯಾಗಿ ಪರಿವರ್ತಿಸೋಕೆ ಸಾಧ್ಯ ಇಲ್ಲ, ಅದಕ್ಕೆ ಆಸ್ಪದವೇ ಇಲ್ಲ. ಹಾಗೆ ಮಾಡೋರು ಬಿಜೆಪಿಯ ನಿರೂಪಣೆಯನ್ನ ಹರಡೋಕೆ ಸಹಾಯ ಮಾಡ್ತಾರೆ. 3 ಜನ ಸಾವನ್ನಪ್ಪಿದ್ದಾರೆ, 150 ಮಂದಿಯನ್ನ ಬಂಧಿಸಲಾಗಿದೆ. ಹಿಂದೂಗಳನ್ನ ಸ್ಥಳಾಂತರ ಮಾಡಲಾಗ್ತಿದೆ ಅಂತ ಬಿಜೆಪಿ ಹೇಳ್ತಿದೆ. ಆದರೆ ಬಂಗಾಳದಲ್ಲಿ ಹಿಂಸಾಚಾರವನ್ನ ಯಾರು ಪ್ರಾರಂಭ ಮಾಡಿದ್ರು ಮತ್ತು ಅದರಿಂದ ಯಾರು ಲಾಭ ಪಡಿತಿದ್ದಾರೆ ಅನ್ನೋದು ಬಹಳ ಮುಖ್ಯ. ಬಂಗಾಳದಲ್ಲಿ ಅಪರಾಧ ಮತ್ತು ಹಿಂಸಾಚಾರದ ಘಟನೆಗಳನ್ನ ಹೆಚ್ಚಾಗಿ ಹಿಂದೂಗಳ ಸ್ಥಳಾಂತರ, ಹಿಂದೂಗಳ ಮೇಲಿನ ದಾಳಿ, ಹಿಂದೂಗಳ ಮೇಲಿನ ದೌರ್ಜನ್ಯ ಅಂತ ತೋರಿಸಲಾಗುತ್ತೆ. ಘಟನೆಯ ತನಿಖೆಯನ್ನ ತಕ್ಷಣವೇ ರಾಜ್ಯ ಸರ್ಕಾರದ ಕೈಯಿಂದ ತಪ್ಪಿಸಿ ಸಿಬಿಐಗೆ ಹಸ್ತಾಂತರಿಸುವಂತೆ ಕೇಳಲಾಗುತ್ತೆ. ಕೇಂದ್ರ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಬಿಜೆಪಿ ನಾಯಕರು ರಾಜಭವನಕ್ಕೆ ಬಂದು ಹೋಗ್ತಿದ್ದಾರೆ. ರಾಷ್ಟ್ರಪತಿ ಆಳ್ವಿಕೆ ಹೇರುವ ಬೇಡಿಕೆಗಳೂ ಇವೆ. ಇದರೊಂದಿಗೆ ಸುಳ್ಳುಗಳು, ವದಂತಿಗಳು ಮತ್ತು ದ್ವೇಷ ಭಾಷಣಗಳು ಹರಡೋಕೆ ಪ್ರಾರಂಭಿಸುತ್ತೆ. ಹಿಂದೆ ಸಂದೇಶ್ ಖಾಲಿ ಮತ್ತು ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಘಟನೆಗಳ ವೇಳೆ ಮಡಿಲ ಮೀಡಿಯಾ ಮತ್ತು ಐಟಿ ಸೆಲ್ ಕೋಲಾಹಲವನ್ನೇ ಎಬ್ಬಿಸಿದ್ವು. ಸಂದೇಶ್ ಖಾಲಿ ಘಟನೆ 2023ರ ಕೊನೆಯ ಹಂತದಲ್ಲಿ ಬೆಳಕಿಗೆ ಬಂತು. ಸಂದೇಶ್ ಖಾಲಿಯಲ್ಲಿ ಟಿಎಂಸಿ ಪ್ರಬಲ ನಾಯಕ ಶಾಜಾನ್ ಶೇಖ್ ಮತ್ತು ಅವರ ಬೆಂಬಲಿಗರು ಪಕ್ಷದ ಕಚೇರಿಯಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಮತ್ತು ಬಲವಂತವಾಗಿ ಭೂಮಿಯನ್ನ ಆಕ್ರಮಿಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿತ್ತು. ರಾಷ್ಟ್ರೀಯ ಮಹಿಳಾ ಆಯೋಗ ತನ್ನ ವರದಿಯಲ್ಲಿ ಸುತ್ತಲೂ ಭಯೋತ್ಪಾದನೆ ಇದೆ, ಲೈಂಗಿಕ ಕಿರುಕುಳ ಸಾಮಾನ್ಯವಾಗಿದೆ ಅಂತ ಬರೆದಿತ್ತು. ಎಲ್ಲಿಯಾದರೂ ಲೈಂಗಿಕ ಶೋಷಣೆ ನಡೆದಿದೆಯಾ ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಸಂದೇಶ್ ಖಾಲಿಯ ಮಹಿಳೆಯರನ್ನ ಧರ್ಮದ ಆಧಾರದ ಮೇಲೆ ಹಿಂಸೆ ಮಾಡಲಾಗ್ತಿದೆ ಅಂತ ಗೃಹ ಸಚಿವ ಅಮಿತ್ ಶಾ ಹೇಳಿದ್ರು. ಸಂದೇಶ್ ಖಾಲಿಯ ಗೂಂಡಾಗಳನ್ನ ತಲೆ ಕೆಳಗಾಗಿ ನೇತ್ ಹಾಕಿ ಹೇಗ್ ಸರಿಪಡಿಸೋದು ಅಂತ ತಮಗೆ ತಿಳಿದಿದೆ ಅಂತ ಅಮಿತ್ ಶಾ ಹೇಳಿದ್ರು. ಇದವರ ಭಾಷೆ. ಮೋದಿ ಕೂಡ ದಲಿತ ಸಹೋದರಿಯರನ್ನ ಹಿಂಸಿಸಲಾಗ್ತಿದೆ ಅಂತಾನೆ ಹೇಳಿದ್ರು. ಆದ್ರೆ ಸಿಬಿಐ ಸಲ್ಲಿಸಿದ ಚಾರ್ಜ್ ಶೀಟ್ ನಲ್ಲಿ ಕೂಡ ಲೈಂಗಿಕ ಕಿರುಕುಳದ ಏನನ್ನಾದ್ರೂ ಹೇಳಿರುವ ಬಗ್ಗೆ ವರದಿಗಳಿಲ್ಲ. ಆದ್ರೆ ಸಂದೇಶ್ ಖಾಲಿ ಪ್ರಕರಣ ಲೈಂಗಿಕ ಕಿರುಕುಳದ ಪ್ರಕರಣ ಅಲ್ಲ. ಬಿಜೆಪಿ ಒಂದು ಘಟನೆಯನ್ನ ಹೇಗೆ ದೊಡ್ಡದಾಗಿಸುತ್ತೆ ಮತ್ತು ಅದಕ್ಕೆ ಹಿಂದೂ ಮುಸ್ಲಿಂ ಬಣ್ಣವನ್ನ ನೀಡುತ್ತೆ ಅನ್ನೋದನ್ನ ಇಲ್ಲೆಲ್ಲ ನಾವು ಅರ್ಥ ಮಾಡ್ಕೊಳ್ಬಹುದು. ಮೇ 2024ರಲ್ಲಿ ಸಂದೇಶ್ ಖಾಲಿ ಪ್ರಕರಣದಲ್ಲಿ ದೂರು ನೀಡಿದ 3 ಮಹಿಳೆಯರಲ್ಲಿ 2 ಅತ್ಯಾಚಾರ ದೂರನ್ನ ಹಿಂತೆಗೆದುಕೊಂಡ್ರು. ಬಿಜೆಪಿ ಮಹಿಳಾ ಮೋರ್ಚಾ ಸುಳ್ಳು ದೂರು ನೀಡೋಕೆ ಪ್ರಚೋದಿಸಿ ಖಾಲಿ ಕಾಗದದ ಮೇಲೆ ತಮ್ಮ ಸಹಿಯನ್ನ ಪಡ್ಕೊಂಡಿದೆ ಅಂತ ಅವರು ಆರೋಪಿಸಿದ್ರು. 2 ಮಹಿಳೆಯರು ಅತ್ಯಾಚಾರ ದೂರು ಸುಳ್ಳು ಅಂತ ಹೇಳಿದ್ರು. ಬಳಿಕ ಅವರು ಹೊಸ ದೂರನ್ನ ದಾಖಲಿಸಿ ಈ ನಿರ್ಧಾರದಿಂದಾಗಿ ತಮ್ಮ ಮೇಲೆ ಒತ್ತಡ ಹೇರಲಾಗ್ತಿದೆ ಮತ್ತು ಬಹಿಷ್ಕರಿಸಲಾಗ್ತಿದೆ ಅಂತ ಹೇಳಿಕೆ ಕೊಟ್ಟಿದ್ರು. ಬಂಗಾಳ ಬಿಜೆಪಿ 9 ನಕಲಿ ಚಿತ್ರಗಳನ್ನ ಟ್ವೀಟ್ ಮಾಡಿದೆ. ಬಂಗಾಳದಲ್ಲಿ ಹಿಂದೂ ಹಬ್ಬಗಳ ಸಮಯದಲ್ಲಿ ಹಿಂಸಾಚಾರ ಹೆಚ್ಚಾಗಿ ಸಂಭವಿಸುತ್ತೆ ಅಂತ ಬಿಜೆಪಿ ಬರೆದಿದೆ. ಮುಸ್ಲಿಮರು ಹಿಂಸಾಚಾರ ಮಾಡ್ತಾರೆ ಅಂತ ಬರೆಯಲಾಗಿದೆ. ಯಾವುದೇ ರಾಜಕೀಯ ಪಕ್ಷ ಕೋಮು ಉದ್ವಿಗ್ನತೆಯ ಪರಿಸ್ಥಿತಿಯಲ್ಲಿ ಈ ರೀತಿ ಟ್ವೀಟ್ ಮಾಡಿದ್ರೆ ಅದು ಹಿಂಸೆಯನ್ನ ಪ್ರಚೋದನೆ ಮಾಡೋದಿಲ್ವಾ? ರಾಜಕೀಯ ಪಕ್ಷವಾಗಿ ಬಿಜೆಪಿಗೆ ಯಾವುದೇ ಜವಾಬ್ದಾರಿ ಅನ್ನೋದೇ ಇಲ್ವಾ? ಬಂಗಾಳ ಪೊಲೀಸರು ತಕ್ಷಣವೇ ಈ ಚಿತ್ರಗಳನ್ನ ನಿರಾಕರಿಸಿದ್ರು ಮತ್ತು ಅವು ಬೇರೆ ರಾಜ್ಯಗಳದ್ದಾಗಿದ್ದು ಬಂಗಾಳಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿದ್ರು. ಪಶ್ಚಿಮ ಬಂಗಾಳ ಪೊಲೀಸರು ಅವುಗಳನ್ನ ನಕಲಿ ಅಂತ ಕರೆದಿದ್ದಾರೆ. ಈ ಚಿತ್ರಗಳು ಯಾವುದೇ ಹಿಂದೂ ಹಬ್ಬಕ್ಕೆ ಸಂಬಂಧಪಟ್ಟಿಲ್ಲ, ಬದಲಾಗಿ ಸಿಎಎ ಸಮಯದಲ್ಲಿ ನಡೆದಂತ ಹಿಂಸಾಚಾರದ ಚಿತ್ರಗಳಾಗಿದೆ ಅಂತ ಬರೆಯಲಾಗಿದೆ. ಮುರ್ಷಿದಾಬಾದ್ನಲ್ಲಿ ಗಲಭೆ ನಡೆದಿದೆ. ಚಂದನ್ ದಾಸ್ ಮತ್ತು ಹರ್ಗೋವಿಂದ್ ದಾಸ್ ಸಾವನ್ನಪ್ಪಿದ್ದಾರೆ. ಈ ವಿಷಯವನ್ನ ಆ ಘಟನೆಗೆ ಸೀಮಿತಗೊಳಿಸಿ ಮಾತಾಡುವ ಬದಲು ಇದನ್ನೆಲ್ಲ ರಾಷ್ಟ್ರೀಯ ವಿಷಯವಾಗಿ ಯಾಕೆ ಮಾಡಲಾಗ್ತಿದೆ? ಇದೆಲ್ಲವೂ ಯಾರ ಲಾಭಕ್ಕಾಗಿ? 9 ನಕಲಿ ಚಿತ್ರಗಳನ್ನ ಟ್ವೀಟ್ ಮಾಡೋದ್ರ ಹಿಂದಿನ ಬಿಜೆಪಿ ಉದ್ದೇಶ ಏನಿರುತ್ತೆ? ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದ ಘಟನೆ ಸಂದರ್ಭದಲ್ಲೂ ಹೀಗೆ ಆಯ್ತು. ಆಗ್ಲೂ ಬಿಜೆಪಿ ಮತ್ತು ಮಡಿಲ ಮಾಧ್ಯಮಗಳು ತಮ್ಮದೇ ಥಿಯರಿಗಳನ್ನ ಹರಡುವುದನ್ನ ನಿಲ್ಲಿಸಲಿಲ್ಲ. ಕೋಲ್ಕತ್ತಾ ಪೊಲೀಸರು ಮತ್ತು ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮಮತಾ ಬ್ಯಾನರ್ಜಿ ಅವರ ಒತ್ತಡದಲ್ಲಿ ಕೆಲಸ ಮಾಡ್ತಿವೆ ಅಂತ ಆರೋಪ ಮಾಡಲಾಯಿತು.
ಆರ್ಜಿಕರ್ ಆಸ್ಪತ್ರೆ ಘಟನೆ ಸಮಯದಲ್ಲೂ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕು ಅನ್ನೋ ಬೇಡಿಕೆ ಇತ್ತು. ಮುರ್ಷಿದಾಬಾದ್ನಲ್ಲಿ ನಡೆದ ಹಿಂಸಾಚಾರ ಅತ್ಯಂತ ದುರದೃಷ್ಟಕರ. ಕಾನೂನನ್ನ ಕೈಗೆತ್ತಿಕೊಳ್ಳೋಕೆ ಯಾರಿಗೂ ಅವಕಾಶ ನೀಡುವುದಿಲ್ಲ ಮತ್ತು ಹಿಂಸಾಚಾರ ಎಸಗೋರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತೆ ಅಂತ ಬಂಗಾಳ ಸರ್ಕಾರ ಸ್ಪಷ್ಟಪಡಿಸಿದೆ. ಮುರ್ಷಿದಾಬಾದ್ ಹಿಂಸಾಚಾರದ ಘಟನೆ ನಂತರ ರಾಜಕೀಯ ಎಷ್ಟು ವೇಗವಾಗಿ ಬದಲಾಗ್ತಿದೆ ಅಂತಂದ್ರೆ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರ ಪಡೆಗಳ ನಿಯೋಜನೆಗಾಗಿ ಗೃಹ ಸಚಿವಾಲಯಕ್ಕೆ ಪತ್ರ ಬರೀತಾರೆ. ಅವರು ನ್ಯಾಯಾಲಯಕ್ಕೂ ಹೋಗ್ತಾರೆ. ನ್ಯಾಯಾಲಯ ಕೇಂದ್ರ ಪಡೆಗಳ ನಿಯೋಜನೆಗೆ ಆದೇಶ ಕೊಡುತ್ತೆ. ರಾಮ್ಜಿ ಲಾಲ್ ಸುಮನ್ ಸಮಾಜವಾದಿ ಪಕ್ಷದ ಸಂಸದ. 1977ರಲ್ಲಿ ಮೊದಲ ಬಾರಿಗೆ ಸಂಸದರಾದಾಗ ಅವರಿಗೆ 26 ವರ್ಷ ವಯಸ್ಸಾಗಿತ್ತು. ಈಗ ಅವರಿಗೆ 74 ವರ್ಷ. ಅವರ ಒಂದು ಹೇಳಿಕೆಗಾಗಿ ಆಗ್ರಾದಲ್ಲಿರುವ ಅವರ ಮನೆಯನ್ನ ಸುತ್ತುವರಿಯಲಾಯಿತು. ನೂರಾರು ಯುವಕರು ಕತ್ತಿಗಳು ಬಂದೂಕುಗಳೊಂದಿಗೆ ಬಂದ್ರು. ಅವರನ್ನ ಕೊಲ್ಲೋಕೆ ಈ ಮಾರ್ಗ ಹಿಡಿಯೋದಕ್ಕೆ ಯಾರು ಬೆಂಬಲಿಸ್ತಿದ್ದಾರೆ? ಅವರನ್ನ ಪ್ರಚೋದನೆ ಮಾಡ್ತಿರೋರು ಯಾರು ಅಂತ ಅಖಿಲೇಶ್ ಯಾದವ್ ಪ್ರಶ್ನೆ ಮಾಡಿದ್ದಾರೆ. ಚಂದನ್ ದಾಸ್ ಮತ್ತು ಅವರ ತಂದೆ ಹರಗೋವಿಂದ್ ದಾಸ್ ಇಬ್ಬರೂ ಇರಿತದಿಂದಾಗಿ ಸಾವನ್ನಪ್ಪಿದ್ದಾರೆ. ಗುಂಪೊಂದು ಸುಟಿಯಲ್ಲಿ 2 ಬಸ್ಗಳಿಗೆ ಬೆಂಕಿ ಹಚ್ಚಿತು ಮತ್ತು 2 ಆಂಬ್ಯುಲೆನ್ಸ್ಗಳನ್ನ ಸುಟ್ಟು ಹಾಕ್ತು. ಜನಸಮೂಹ ತಮ್ಮ ಮೇಲೆ ದಾಳಿ ಮಾಡಿ ಕಲ್ಲು ತೂರಾಟ ನಡೆಸ್ತಿದ್ರಿಂದ ಗುಂಡು ಹಾರಿಸೋಕೆ ಆದೇಶ ನೀಡಬೇಕಾಯಿತು ಅಂತ ಬಿಎಸ್ಎಫ್ ಹೇಳುತ್ತೆ. ಪ್ರತಿಭಟನೆ ಪ್ರಾರಂಭ ಆದಾಗ ತಕ್ಷಣ ಪರಿಸ್ಥಿತಿಯನ್ನ ಯಾಕೆ ನಿಯಂತ್ರಣ ಮಾಡಿಲ್ಲ? ಉದ್ವಿಗ್ನ ಪರಿಸ್ಥಿತಿ, ಹಿಂಸಾಚಾರ ಮತ್ತು ಬೆಂಕಿ ಹಚ್ಚುವಿಕೆಗೆ ತಿರುಗದಂತೆ ತಡೆಯುವಲ್ಲಿ ಪಶ್ಚಿಮ ಬಂಗಾಳ ಪೊಲೀಸರ ವೈಫಲ್ಯ ಕಂಡು ಬಂದಿದೆ. 3 ತೃಣಮೂಲ ಕಾಂಗ್ರೆಸ್ ಶಾಸಕರು ಆ ಪ್ರದೇಶಕ್ಕೆ ಶಾಂತಿಗಾಗಿ ಮನವಿ ಮಾಡೋಕೆ ಹೋಗಿದ್ರು. ಅವರನ್ನು ಓಡಿಸಲಾಯಿತು. ಜಂಗೀಪುರ ಸಂಸದ ಖಲೀಲುರ್ ರೆಹಮಾನ್ ಅವರನ್ನು ಕೂಡ ಓಡಿಸಲಾಯಿತು. ಇದೆಲ್ಲವೂ ಯೋಜಿತ ರೀತಿಯಲ್ಲಿ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಜನರನ್ನ ಹೊರಗಿನಿಂದ ಕರೆತರಲಾಯಿತು. ಸ್ಥಳೀಯ ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಾಗಿ ದೇವಾಲಯವನ್ನ ರಕ್ಷಣೆ ಮಾಡ್ತಿದ್ರು ಅಂತ ಹೇಳಲಾಗಿದೆ. 200 ಜನರನ್ನ ಬಂಧಿಸಲಾಗಿದೆ ಅಂತ ಪೊಲೀಸರು ಹೇಳಿಕೆ ಕೊಟ್ಟಿದ್ದಾರೆ. ಅವರಲ್ಲಿ ಉತ್ತರ ಪ್ರದೇಶ ಮತ್ತು ಬಿಹಾರದ ಯಾವುದಾದ್ರೂ ಜನ ಇದ್ದಾರಾ? ಹಿಂಸಾಚಾರದ ಘಟನೆ ನಂತರ ನಡೆದಿರುವಂತಹ ಗಲಭೆಗಳಲ್ಲಿ ಹೊರಗಿನವರು ಕೂಡ ಭಾಗಿಯಾಗಿದ್ದಾರೆ. ಯಾರದೇ ಜೀವ ಆದ್ರೂ ಅದು ಅಮೂಲ್ಯ. ಕೋಮು ಉದ್ವಿಗ್ನತೆಯನ್ನ ಹರಡೋ ಮೂಲಕ ಸಾಧಿಸಿದ ಯಾವುದೇ ರಾಜಕೀಯ ಗುರಿ ಅರ್ಥಹೀನ. ಗಲಭೆಗಳನ್ನು ಪ್ರಚೋದನೆ ಮಾಡೋರು ಸಮಾಜಕ್ಕೆ ಹಾನಿ ಮಾಡ್ತಿದ್ದಾರೆ. ಆದರೆ ಬಿಜೆಪಿ ಮಾತ್ರ ತನ್ನ ರಾಜಕೀಯ ಎದುರಾಳಿಯನ್ನ ಮಣಿಸುವ ಹಠದಲ್ಲಿ ಕ್ಷುಲ್ಲಕ ರಾಜಕೀಯ ತಂತ್ರವನ್ನ ಬಳಸ್ತಾನೆ ಇದೆ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.